ಕನ್ನಡಿಗರಿಗೆ ಮತ್ತೆ ಅನ್ಯಾಯ. ರೈಲ್ವೆ ಇಲಾಖೆಯ ಮುಂಬಡ್ತಿ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಗಿಲ್ಲ ಸ್ಥಾನ. ರೈಲ್ವೆ ಇಲಾಖೆಯ ನಿರ್ಧಾರಕ್ಕೆ ಸಾರ್ವಜನಿಕರಿಂದ ಆಕ್ರೋಶ. ರೈಲ್ವೆಯ ನೇಮಕಾತಿ ಮತ್ತು ಮುಂಬಡ್ತಿಯಲ್ಲಿ ಕನ್ನಡಿಗರಿಗೆ ಅನ್ಯಾಯದ ಬಗ್ಗೆ ಕನ್ನಡಿಗರು ಎಷ್ಟೇ ದನಿ ಎತ್ತಿದ್ರೂ ಅನ್ಯಾಯ ಮಾತ್ರ ನಿಲ್ತಾ ಇಲ್ಲ. ಒಂದಲ್ಲ ಒಂದು ನೆಪ ಹೇಳಿ ಕನ್ನಡಿಗರಿಗೆ ಹುದ್ದೆ ಮತ್ತು ಮುಂಬಡ್ತಿ ನಿರಾಕರಿಸಲಾಗ್ತಾ ಇದೆ. ಇದೀಗ ಇಲಾಖೆಯಲ್ಲಿನ ವಿವಿಧ ಹುದ್ದೆಗಳ ಮುಂಬಡ್ತಿಗಾಗಿ ನಡೀತಾ ಇರುವ ಪರೀಕ್ಷೆ ಮೊದಲು ಕನ್ನಡದಲ್ಲೂ ಪರೀಕ್ಷೆ ನಡೆಸಲಾಗುವುದೆಂದು ಹೇಳಿದ್ದ ರೈಲ್ವೆ ಇದೀಗ ಏಕಾಏಕಿ ಹಿಂದಿ ಮತ್ತು ಇಂಗ್ಲಿಷ್ ಮಾತ್ರ ಪರೀಕ್ಷೆ ಬರೆಯಬಹುದು ಎನ್ನುವ ಸ್ಪಷ್ಟನೆ ಮೂಲಕ ಕನ್ನಡದಲ್ಲಿಯೇ ಪರೀಕ್ಷೆಗೆ ತಯಾರಾಗಿದ್ದವರಿಗೆ ಶಾಕ್ ನೀಡಿದೆ. ಹೌದು, ನೈಋತ್ಯ ರೈಲ್ವೆ ಇಲಾಖೆಯ ರೈಲ್ವೆ ಮ್ಯಾನೇಜರ್ ಹಾಗೂ ಎಲ್ಡಿಸಿ ಹುದ್ದೆಗಳಿಗಾಗಿ ನಡೀತಾ ಇರುವ ಮುಂಬಡ್ತಿ ಪರೀಕ್ಷೆಯನ್ನ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮಾತ್ರ ನಡೆಸಲಾಗ್ತಾ ಇರುವುದು ಕನ್ನಡಿಗರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಇಂದು ನಡೆಯಬೇಕಿದ್ದ ಈ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡದೇ ಇರುವುದನ್ನ ವಿರೋಧಿಸಿ ತುಮಕೂರಿನಲ್ಲಿ ಕನ್ನಡ ಸೇನೆ ಹಾಗೂ ವಿದ್ಯಾರ್ಥಿ ಸಮುದಾಯ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕನ್ನಡಿಗರಿಗೆ ತಮ್ಮ ಮಾತೃಭಾಷೆಯಲ್ಲಿ ಪರೀಕ್ಷೆ ಬರೆಯುವ ಹಕ್ಕನ್ನ ನೀಡಬೇಕು, ಇಲ್ಲವಾದರೆ ಇದು ಸ್ಪಷ್ಟ ಅನ್ಯಾಯ ಎಂದು ಪ್ರತಿಭಟನಾಕಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಮಾರ್ಚ್ 17 ನೈಋತ್ಯ ರೈಲ್ವೆ ಏನು ಎಕ್ಸಾಮ್ಸ್ ನಡೆಯಬೇಕಾಗಿತ್ತು, ಆ ಒಂದು ಎಕ್ಸಾಮ್ಸ್ ನಲ್ಲಿ ಕನ್ನಡದ ಕಡೆಗಣನೆ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ. ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ಸ್ಗಳನ್ನು ಮಾಡಬೇಕು ಅಂತ ರೈಲ್ವೆ ಸಚಿವರಾದಂಥ ಸಂದರ್ಭದಲ್ಲಿ ವಿ ಸೋಮಣ್ಣನವರು ಹೇಳಿದರು. ಆದರೂ ಕೂಡ ಕೆಲವು ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆ ಬಳಕೆ ಅಂತಕ್ಕಂಥದ್ದು ಕಡ್ಡಾಯವಾಗಿ ಆಗಿದೆ ಆಲ್ರೆಡಿ. ಆದರೆ ಏನು ಮುಂಬಡ್ತಿ ಎಕ್ಸಾಮ್ನಲ್ಲಿ ಈಗ ಏನು ಕನ್ನಡ ಭಾಷೆಯನ್ನು ಕೈ ಬಿಟ್ಟಿರ್ತಕ್ಕಂಥದ್ದು ಬೇಸರದ ಸಂಗತಿ. ಯಾಕೆಂದರೆ ಕನ್ನಡ ಭಾಷೆಯಲ್ಲಿ ಎಕ್ಸಾಮ್ ಬರೀಬೇಕು ಅಂತ ತಯಾರಾದಂಥ ಅನೇಕ ಅಭ್ಯರ್ಥಿಗಳಿಗೆ ಇದು ಬೇಸರ ಆಗಿದೆ. ಹಾಗಾಗಿ ಎಕ್ಸಾಮ್ನ ಕ್ಯಾನ್ಸಲ್ ಮಾಡಿ ಈ ಒಂದು ಎಕ್ಸಾಮ್ನ ಕನ್ನಡದಲ್ಲೇ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಇನ್ನು ಕನ್ನಡ ಪರ ಹೋರಾಟಗಾರರು ಮಾತನಾಡಿ, ನೈಋತ್ಯ ರೈಲ್ವೆಯ ಮೈಸೂರು ವಿಭಾಗದಲ್ಲಿ ಖಾಲಿ ಇರುವ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಗಳ 60% ಪ್ರಮೋಷನಲ್ ಕೋಟಾದಡಿ 194 ಹುದ್ದೆಗಳಿಗೆ ಮತ್ತು ಹುಬ್ಬಳ್ಳಿ ವಿಭಾಗದಲ್ಲಿ 15% ಪ್ರಮೋಷನಲ್ ಕೋಟಾದಡಿ ಎಲ್ಡಿಸಿಇ ಪರೀಕ್ಷೆಯ ಮೂಲಕ 101 ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರುವ ಈ ಪರೀಕ್ಷೆಯಲ್ಲಿ ಕನ್ನಡವನ್ನ ಕಡೆಗಣಿಸಿರುವುದು ರಾಜ್ಯದ ಅಭ್ಯರ್ಥಿಗಳಿಗೆ ಹಿನ್ನಡೆಯಾಗ್ತಾ ಇದೆ ಎಂದು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಈಗೇನು ಕರ್ನಾಟಕದಲ್ಲಿ ರೈಲ್ವೆ ಪರೀಕ್ಷೆಗಳು ಆಗ್ತಾ ಇದೆ, ಇದಕ್ಕೆ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಪರೀಕ್ಷೆ ಬರೆಸಬೇಕು ಅಂತೇಳಿ. ಈಗಾಗಲೇ ಹೋದ ವರ್ಷ ಎಲ್ಲ ಕನ್ನಡದಲ್ಲೇ ಬರೆಸೋದಕ್ಕೆ ನಮ್ಮ ಸಚಿವರಾದ ವಿ ಸೋಮಣ್ಣವ್ರು ಹೇಳಿದರು. ಅದೇ ರೀತಿ ಈಗ ಭಾಳ ತೊಂದರೆ ಆಗ್ತಿದೆ. ಇತ್ತೀಚಿನ ದಿನಗಳನ್ನು ನೋಡಿದಾಗ ಭಾಳಷ್ಟು ಹೊರ ರಾಜ್ಯದವರೇ ನಮ್ಮ ರೈಲ್ವೆ ಇದಕ್ಕೆ ಭಾಳಷ್ಟು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ. ಯಾಕೆಂದರೆ ಹಿಂದಿ ಮತ್ತು ಇಂಗ್ಲೀಷನ್ನು ಏರುವ ಮುಖಾಂತರ ಪರೀಕ್ಷೆಯಲ್ಲಿ ನಮ್ಮ ಕನ್ನಡಿಗರಿಗೆ ಹಿಂದೇಟಾಗ್ತಾ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ನಾವು ಕನ್ನಡ ಸೇನೆಯಿಂದ ಇಡೀ ರಾಜ್ಯಾದ್ಯಂತ ಯಾವುದೇ ಕಾರಣಕ್ಕೂ ನಾವು ಒಪ್ಪಲ್ಲ. ಒಂದು ಮನವಿಯನ್ನು ಮಾಡ್ಕೊತೀವಿ ಕೇಂದ್ರ ಸರ್ಕಾರಕ್ಕೆ, ಕೂಡಲೇ ಅದನ್ನು ಕನ್ನಡದಲ್ಲೇ ಪರೀಕ್ಷೆ ಬರೆಸಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ಅದ್ರ ಜೊತೆಗೆ ಎಲ್ಲ ನಮ್ಮ ಕನ್ನಡಿಗರಿಗೆ ಜಾಸ್ತಿ ಕೆಲಸಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಒತ್ತಾಯ. ಇನ್ನು ಈ ಕುರಿತಾಗಿ ಕನ್ನಡ ಪರ ಸಂಘಟನೆಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ದು, ಮುಂದಿನ ಪರೀಕ್ಷೆಗಳಲ್ಲಿ ಕನ್ನಡವನ್ನ ಕೂಡ ಪರೀಕ್ಷಾ ಭಾಷೆಯಾಗಿ ಸೇರಿಸಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲವಾದರೆ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಸದ್ಯ ಪರೀಕ್ಷೆಯನ್ನ ರೈಲ್ವೆ ಇಲಾಖೆ ಕನ್ನಡಿಗರ ಹೋರಾಟಕ್ಕೆ ಮಣಿದು ರದ್ದುಗೊಳಿಸಿದೆ. ಇನ್ನು ಮುಂದಾದರೂ ಕನ್ನಡದಲ್ಲಿ ಪರೀಕ್ಷೆ ಬರೆಯಲು ಅವಕಾಶವನ್ನ ನೀಡಬೇಕೆಂದು ಒತ್ತಾಯಿಸಿದ್ದಾರೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.